ಆಗ್ಲೇ ಹೋದ್ರು. ಒಂದು ನಿಮಿಷ. ತಮಿಳುನಾಡಿನ ಮಾರಿಯಮ್ಮ ದೇಗುಲಕ್ಕೆ ದರ್ಶನ್ ಭೇಟಿ, ಮಲೆಮಹದೇಶ್ವರ ಬೆಟ್ಟ ಅಂತ ಒಂದ್ಸತಿ ಹೇಳಿದ್ರು. ಈಗ ತಮಿಳುನಾಡಿನಲ್ಲೇ ಇದ್ದಾರೆ ಅನ್ನೋ ಕನ್ಫರ್ಮೇಶನ್ ಬರ್ತಾ ಇದೆ. ಸತ್ಯಮಂಗಲದ ಬಳಿ ಇರೋ ದೇವಸ್ಥಾನ ಅಂತೆ. ಕಳೆದ ರಾತ್ರಿ ಪತ್ನಿ ವಿಜಯಲಕ್ಷ್ಮಿ ಅವ್ರ ಜೊತೆಯಲ್ಲಿ ದರ್ಶನ್ ಹೋಗಿದ್ದಾರೆ. ವೀರಪ್ಪನವರು ಸತ್ಯಮಂಗಲ ಕಾಡು ನೋಡಿ. ಅವರ ವೆಹಿಕಲ್ ಟೋಲ್ಗೇಟ್ ನಲ್ಲಿ ಪಾಸ್ ಆದ ಒಂದಷ್ಟು ಸಿಸಿಟಿವಿ ಫುಟೇಜ್ಗಳು ಲಭ್ಯ ಆಗಿದೆ. ಇದೆಲ್ಲವನ್ನ ಪೊಲೀಸರು ಕೂಡ ಟ್ರೇಸ್ ಮಾಡಿರ್ತಾರೆ. ಎಲ್ಲಿದ್ದಾರೆ, ಎಲ್ಲಿ ಹೋಗ್ತಿದ್ದಾರೆ, ಎಲ್ಲಿ ಬರ್ತಿದ್ದಾರೆ, ಜೊತೆಲಿ ಯಾರಿದ್ದಾರೆ. ಚಾಮರಾಜನಗರ ಬಳಿಯ ಟೋಲ್ ಗೇಟ್ ಇದು ಅನ್ನೋ ಮಾಹಿತಿ ಇದೆ. ಎಲ್ಲೇ ಇದ್ರೂ ಭಾರತದ ಒಳಗೇನೆ ಇರಬೇಕು. ಯಾಕಂದ್ರೆ ಆಚೆ ಹೋಗ್ಲಿಕ್ಕೆ ಜಾಮೀನು ಕೊಡೋ ಸಂದರ್ಭದಲ್ಲೇನೆ ಒಂದಷ್ಟು ರಿಸ್ಟ್ರಿಕ್ಷನ್ ಇತ್ತು. ಹೋಗ್ಬೇಕು ಅಂದ್ರೆ ಪರ್ಮಿಷನ್ ತಗೊಂಡೇ ಹೋಗ್ಬೇಕು ಅಂತ. ಹೀಗಾಗಿ ಭಾರತದ ಯಾವುದೇ ಮೂಲೆಯಲ್ಲಿದ್ರೂ ಕೂಡ ಹೆಚ್ಚಿಗೆ ಸಮಯ ಹಿಡಿಯಲಿಕ್ಕಿಲ್ಲ ಬಹುಶಃ ಅವರನ್ನ ಅರೆಸ್ಟ್ ಮಾಡ್ಲಿಕ್ಕೆ. ಈಗ ಏನೇ ಮಾಡಿದ್ರು ಟೈಮ್ ವೇಸ್ಟ್ ಅಷ್ಟೇ ಅಲ್ವಾ ಮಾಲ್ಗತಿ ಸರ್? ತಮಿಳುನಾಡು ಇನ್ನೊಂದ್ ಕಡೆನೋ ಮತ್ತೊಂದ್ ಕಡೆನೋ ಎಲ್ಲೇ ಇದ್ರು ಟೈಮ್ ಪಾಸ್ ಮಾಡ್ಲಿಕ್ಕೆ ಒಂದಷ್ಟು ಸುತ್ತಾಡಬಹುದೇ ಹೊರತು ಆಗ್ಲೋ ಅರೆಸ್ಟ್ ಆಗ್ಲೇಬೇಕು, ಸರೆಂಡರ್ ಆಗ್ಲೇಬೇಕು. ಕೆಲವೊಂದು ಸ್ಮಗ್ಲರ್ಸ್ ಏನ್ ಮಾಡ್ತಾರೆ, ಇಂಟರ್ನ್ಯಾಷನಲ್ ಕ್ರಿಮಿನಲ್ಸ್ ಇಂಥ ಟೈಮ್ನಲ್ಲಿ ಸಮುದ್ರದಿಂದ ಪಾರಾಗುವಂತ ನೋಡ್ತಾರೆ. ಅದು ಎಂತ ದೇಶಕ್ಕೆ? ಈ ನಮಗೆ ಫಾರಿನ್ ಪಾಲಿಸಿ ಸರಿ ಇರುವುದಿಲ್ಲ ನಮಗೆ. ಉದಾಹರಣೆ ಪಾಕಿಸ್ತಾನ ಅಥವಾ ಟರ್ಕಿ. ಇವ್ರಿಗೆ ಇಂಥ ದೇಶಕ್ಕೆ ಹೋದ್ರೆ ಅವ್ರು ಬಿಟ್ಕೊಡೋದಿಲ್ಲ. ಸೊ ಹಾಂಗ ಥ್ರೂ ಬೋಟ್ ಮುಖಾಂತರ, ಸಮುದ್ರ ಮುಖಾಂತರ ಹೋಗಿ ಸೇರಿಸ್ಕೊಳ್ಳುವಂತದ್ದು ಚಾನ್ಸಸ್ ಇರ್ತವೆ. ಬಟ್ ಇವನು ಆ ಧೈರ್ಯ ಮಾಡ್ಲಿಕ್ಕಿಲ್ಲ, ಸರೆಂಡರ್ ಆಗ್ತಾರೆ ಗ್ಯಾರಂಟಿ. ಅದು ಎಲ್ಲಿದ್ದಲ್ಲಿ ಇವನು ಸರೆಂಡರ್ ಆಗ್ತಾರೆ. ಇಂಟರ್ನ್ಯಾಷನಲ್ ಕ್ರಿಮಿನಲ್ಸ್ ಹಾಂಗ್ ಮಾಡ್ತಾರೆ. ಯಾಕಂದ್ರೆ ಬೋಟ್ ನಲ್ಲಿ ಹೋದ್ರೆ ಯಾವ ಪಾಸ್ಪೋರ್ಟ್ ಚೆಕ್ ಮಾಡೋದಿಲ್ಲ, ಯಾರು ಚೆಕ್ ಮಾಡೋದಿಲ್ಲ. ಈಗ ಹೆಂಗೆ ಟೆರರಿಸ್ಟ್ ಎಂಟರ್ ಆಗ್ತಾರೆ ಆ ಪ್ರಕಾರ ಇವರು ಹೋಗೋರು ಇರ್ತಾರೆ, ಮೀನುಗಾರರು ವೇಷ ಹಾಕೊಂಡು ಅದು ಮಾಡ್ಕೊಂಡು. ಈ ಟ್ರ್ಯಾಕಿಂಗ್ ಪ್ರಕ್ರಿಯೆ ಹೆಂಗಾಗುತ್ತೆ ಸರ್? ಎಲ್ಲಿದ್ದಾರೆ ಈ ಆರೋಪಿ ಅನ್ನೋದನ್ನ ಪೊಲೀಸರು ಪತ್ತೆ ಹಚ್ಚೋ ಪ್ರಕ್ರಿಯೆ ಹೆಂಗ್ ನಡೆಯುತ್ತೆ? ನಮ್ದು ಮೊಬೈಲ್ ಇರ್ತದಲ್ಲ ಮೇಡಮ್, ಇದು ಲೊಕೇಶನ್ ತೋರಿಸ್ತದೆ. ಈ ಮೊಬೈಲ್ ಅವನಲ್ಲಿ ಇರುವಂತದ್ದು ಆರ್ಡಿನರಿ ಮೊಬೈಲ್ ಇರುವುದಿಲ್ಲ, ಎಲ್ಲ ಇದು ಸೂಪರ್ ಮಾಡೆಲ್ ಮೊಬೈಲ್ ಇರ್ತವೆ. ಸೊ ಅದು ಎಲ್ಲಿ ಹೋಗ್ತದೆ ಲೊಕೇಶನ್ ಅಂತ ಖಂಡಿತ ನಮಗೆ ಸಿಕ್ಕೇ ಸಿಗ್ತದೆ. ಇಂತಲ್ಲಿ ಅಂದ್ರೆ ಎಕ್ಸಾಕ್ಟ್ ಲೊಕೇಶನ್ ಇಂಥ ಮನೆಯಲ್ಲೇ ಇದ್ದಾನೆ ಅಂತ ನಾವು ಕಂಡು ಹಿಡಿಬಹುದು. ಸೊ ಏನ್ ಸಮಸ್ಯೆ ಆಗುದಿಲ್ಲ. ಅವ್ರ ಅಕಸ್ಮಾತ್ ಮೊಬೈಲ್ ಎಲ್ಲೋ ಬೀಸಾಡಿ ಎಲ್ಲ ಮಾಡಿ ಬಿಟ್ಟು ಹೋದ್ರೆ ಅವಾಗ ಸ್ವಲ್ಪ ತೊಂದರೆ ಆಗಬಹುದು. ಬಟ್ ಎಲ್ಲಿವರೆಗೂ ಮೊಬೈಲ್ ಒಂದ್ ಜೊತೆ ಇರ್ತದೆ ಅದೇನು ಡಿಫಿಕಲ್ಟಿ ಆಗೋದಿಲ್ಲ ಪೊಲೀಸರು. ಇದು ನಮಗೆ ಟೆಕ್ನಾಲಜಿ ಅನ್ನೋದು ಬಹಳ ಇಂಪಾರ್ಟೆಂಟ್ ನಮಗೆ. ತನಿಖೆಗಾಗಲಿ, ಟ್ರೇಸ್ ಔಟ್ಗಾಗಲಿ, ಅರೆಸ್ಟ್ಗಾಗಲಿ ಬಹಳ ಇಂಪಾರ್ಟೆಂಟ್. ಎಲ್ಲೆಲ್ಲಿ ತಿರುಗಾಡಿದ್ದಾನೆ ಪ್ರತಿಯೊಂದು ಲೊಕೇಶನ್ ಸಿಗ್ತದೆ. ಅವ್ನು 8 ದಿವಸ ಅಬ್ಸ್ಕೊಂಡಿದ್ದ ಅಂತ ತಿಳ್ಕೊಳ್ಳಿ, 15 ದಿವಸ ಅಬ್ಸ್ಕೊಂಡು 15 ದಿವಸ ಎಲ್ಲೆಲ್ಲಿ ಹೋಗ್ಯಾನ ಅಂತ ಅನ್ನೋದು ನಮಗೆ ಟ್ರ್ಯಾಕ್ ಸಿಕ್ಬಿಡ್ತದೆ. ಅವ್ನು ಸುಳ್ಳು ಹೇಳಿದ್ರು ಇದರಲ್ಲಿ ಮಗನ ಇಲ್ಲಿ ಹೋಗಿದ್ರೆ ತೋರಿಸ್ತದೆ ಇದು ಅಂತ. ಹೀಗಾಗಿ ಈ ಟೆಕ್ನಾಲಜಿ ಅನ್ನೋದು ಉಪಯೋಗ ಅಷ್ಟೇ ಇದೆ, ದುರುಪಯೋಗ ಅಷ್ಟೇ ಇದೆ. ಸರಿ, ವಾಪಸ್ ಜೈಲಿಗೆ ಹೋದ ನಂತರದಲ್ಲಿ ರೊಟೀನ್ ಮತ್ತದೆ ಆಸ್ ಇಟ್ ಈಸ್. ಅವ್ರು ಕೊಟ್ಟಿದ್ದು ಊಟ ಮಾಡಬೇಕು, ಏಳ್ಸೋ ಹೊತ್ತಿಗೆ ಹೇಳ್ಬೇಕು, ಜೈಲಿನಲ್ಲಿ ಕೊಡೋ ಕೆಲಸ ಮಾಡಬೇಕು, ಹೇಳ್ಬೇಕು. ಅದು ಹೆಂಗಿರುತ್ತೆ ಸರ್ ಜೀವನ? ಸ್ವಲ್ಪ ಕಷ್ಟಮಯ ಜೀವನ ಆಗ್ತದೆ ಮೇಡಮ್. ಇದು ಇಷ್ಟು ದಿವಸ ತನ ಮಜಾ ಮಾಡದಂಗ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಅಬ್ಸರ್ವೇಷನ್ ಬಹಳ ಚೆನ್ನಾಗಿರ್ತದೆ. ಎಲ್ಲ ಅಧಿಕಾರಿಗಳು ಹೆದರ್ಕೊಂಡಿರ್ತಾರೆ, ಜೈಲ್ ಸೂಪರಿಂಟೆಂಟ್ಗಳು ಅವರು ಹೆದರ್ಕೊಂಡಿರ್ತಾರೆ. ಸುಪ್ರೀಂ ಕೋರ್ಟ್ ಹಿಂಗ್ ಸ್ಟ್ರಕ್ಚರ್ ಪಾಸ್ ಮಾಡಿದೆ ನೋಡಿ, ಜಜ್ಮೆಂಟ್ ಅಲ್ಲೇ ಬಂದಿದೆ. ಸೊ ಹೀಗಾಗಿ ಬಹಳ ಹುಷಾರಿಂದ ನೋಡ್ಕೊತಾರೆ, ಬಹಳ ಸ್ಟ್ರಿಕ್ಟ್ ಆಗಿ ರೂಲ್ಸ್ ಫಾಲೋ ಮಾಡ್ತಾರೆ. ಒಂದು 2-3 ವರ್ಷ ಅವನಿಗೆ ತೊಂದರೆ ಆಗಬಹುದು. ಅಕಸ್ಮಾತ್ ಈ ಟ್ರೈಲ್ ಕನ್ವಿಕ್ಷನ್ ಆಗಿ ಮುಂದೆ ಹೋದ್ರೆ ಆಮೇಲೆ ಮತ್ತೆ ರುಟೀನ್ ಎಲ್ಲ ಮರ್ತು ಬಿಡ್ತಾರೆ. ಮತ್ತೆ ಕ್ಯಾಶುವಲ್ ಆಗಿ ಒಂದು 3-4 ವರ್ಷ ಜನ ಮರ್ತು ಬಿಡ್ತಾರೆ. ಸೊ ಮುಂದೆ ಮತ್ತೆ ರುಟೀನ್ ಆಗಿ ಏನಾದ್ರು ಬದಲಾವಣೆ ಆಗಬಹುದು. ಬಟ್ 3-4 ವರ್ಷ ಅಂತೂ ಅವ್ನಿಗೆ ತೊಂದರೆ ಅನುಭವಿಸಬೇಕಾಗ್ತದೆ. ಒಂದ್ ರೀತಿಯಿಂದ ಇದು ಕಠಿಣ ಶಿಕ್ಷೆನೆ. ಇವನ್ ನಾರ್ಮಲ್ ಇಂಪ್ರೂವ್ಮೆಂಟ್ ಆದ್ರೂ ಸಹ ಇದು ಅವನಿಗೆ ಸವಲತ್ತು ಸಿಗದೇ ಇದ್ರೆ ಕಠಿಣ ಶಿಕ್ಷೆ ಅಂತಾನೆ. ನಿಜ ನಿಜ. ಒಂದು ಕ್ವಿಕ್ ಬ್ರೇಕ್ ಹೋಗಿ ಬರೋ ಸಮಯ. ಬ್ರೇಕ್ ಆದ ನಂತರದಲ್ಲಿ ಪವಿತ್ರ ಗೌಡ ನಿವಾಸದಲ್ಲಿ ಏನಾಗ್ತಾ ಇದೆ, ದರ್ಶನ್ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಏನ್ ಮಾಹಿತಿ ಸಿಗ್ತಾ ಇದೆ, ಇದ್ರ ಮತ್ತಷ್ಟು ಡೀಟೇಲ್ಸ್ ಬ್ರೇಕ್ ಆದ್ಮೇಲೆ. ಆಗ್ಲೇ ಹೋದ್ರು. ಒಂದು ನಿಮಿಷ. ತಮಿಳುನಾಡಿನ ಮಾರಿಯಮ್ಮ ದೇಗುಲಕ್ಕೆ ದರ್ಶನ್ ಭೇಟಿ, ಮಲೆಮಹದೇಶ್ವರ ಬೆಟ್ಟ ಅಂತ ಒಂದ್ಸತಿ ಹೇಳಿದ್ರು. ಈಗ ತಮಿಳುನಾಡಿನಲ್ಲೇ ಇದ್ದಾರೆ ಅನ್ನೋ ಕನ್ಫರ್ಮೇಶನ್ ಬರ್ತಾ ಇದೆ. ಸತ್ಯಮಂಗಲದ ಬಳಿ ಇರೋ
ದೇವಸ್ಥಾನ ಅಂತೆ. ಕಳೆದ ರಾತ್ರಿ ಪತ್ನಿ ವಿಜಯಲಕ್ಷ್ಮಿ ಅವ್ರ ಜೊತೆಯಲ್ಲಿ ದರ್ಶನ್ ಹೋಗಿದ್ದಾರೆ. ವೀರಪ್ಪನವರು ಸತ್ಯಮಂಗಲ ಕಾಡು ನೋಡಿ. ಅವರ ವೆಹಿಕಲ್ ಟೋಲ್ಗೇಟ್ ನಲ್ಲಿ ಪಾಸ್ ಆದ ಒಂದಷ್ಟು ಸಿಸಿಟಿವಿ ಫುಟೇಜ್ಗಳು ಲಭ್ಯ ಆಗಿದೆ. ಇದೆಲ್ಲವನ್ನ ಪೊಲೀಸರು ಕೂಡ ಟ್ರೇಸ್ ಮಾಡಿರ್ತಾರೆ. ಎಲ್ಲಿದ್ದಾರೆ, ಎಲ್ಲಿ ಹೋಗ್ತಿದ್ದಾರೆ, ಎಲ್ಲಿ ಬರ್ತಿದ್ದಾರೆ, ಜೊತೆಲಿ ಯಾರಿದ್ದಾರೆ. ಚಾಮರಾಜನಗರ ಬಳಿಯ ಟೋಲ್ ಗೇಟ್ ಇದು ಅನ್ನೋ ಮಾಹಿತಿ ಇದೆ. ಎಲ್ಲೇ ಇದ್ರೂ ಭಾರತದ ಒಳಗೇನೆ ಇರಬೇಕು. ಯಾಕಂದ್ರೆ ಆಚೆ ಹೋಗ್ಲಿಕ್ಕೆ ಜಾಮೀನು ಕೊಡೋ ಸಂದರ್ಭದಲ್ಲೇನೆ ಒಂದಷ್ಟು ರಿಸ್ಟ್ರಿಕ್ಷನ್ ಇತ್ತು. ಹೋಗ್ಬೇಕು ಅಂದ್ರೆ ಪರ್ಮಿಷನ್ ತಗೊಂಡೇ ಹೋಗ್ಬೇಕು ಅಂತ. ಹೀಗಾಗಿ ಭಾರತದ ಯಾವುದೇ ಮೂಲೆಯಲ್ಲಿದ್ರೂ ಕೂಡ ಹೆಚ್ಚಿಗೆ ಸಮಯ ಹಿಡಿಯಲಿಕ್ಕಿಲ್ಲ ಬಹುಶಃ ಅವರನ್ನ ಅರೆಸ್ಟ್ ಮಾಡ್ಲಿಕ್ಕೆ. ಈಗ ಏನೇ ಮಾಡಿದ್ರು ಟೈಮ್ ವೇಸ್ಟ್ ಅಷ್ಟೇ ಅಲ್ವಾ ಮಾಲ್ಗತಿ ಸರ್? ತಮಿಳ್ನಾಡು, ಇನ್ನೊಂದ್ ಕಡೆನೋ ಮತ್ತೊಂದ್ ಕಡೆನೋ ಎಲ್ಲೇ ಇದ್ರು ಟೈಮ್ ಪಾಸ್ ಮಾಡ್ಲಿಕ್ಕೆ ಒಂದಷ್ಟು ಸುತ್ತಾಡಬಹುದೇ ಹೊರತು ಆಗ್ಲೋ ಅರೆಸ್ಟ್ ಆಗ್ಲೇಬೇಕು, ಸರೆಂಡರ್ ಆಗ್ಲೇಬೇಕು. ಕೆಲವೊಂದು ಸ್ಮಗ್ಲರ್ಸ್ ಏನ್ ಮಾಡ್ತಾರೆ, ಇಂಟರ್ನ್ಯಾಷನಲ್ ಕ್ರಿಮಿನಲ್ಸ್ ಇಂಥ ಟೈಮ್ನಲ್ಲಿ ಸಮುದ್ರದಿಂದ ಪಾರಾಗುವಂತ ನೋಡ್ತಾರೆ. ಅದು ಎಂತ ದೇಶಕ್ಕೆ? ಈ ನಮಗೆ ಫಾರಿನ್ ಪಾಲಿಸಿ ಸರಿ ಇರುವುದಿಲ್ಲ ನಮಗೆ. ಉದಾಹರಣೆ ಪಾಕಿಸ್ತಾನ ಅಥವಾ ಟರ್ಕಿ. ಇವ್ರಿಗೆ ಇಂಥ ದೇಶಕ್ಕೆ ಹೋದ್ರೆ ಅವ್ರು ಬಿಟ್ಕೊಡೋದಿಲ್ಲ. ಸೊ ಹಾಂಗ ಥ್ರೂ ಬೋಟ್ ಮುಖಾಂತರ, ಸಮುದ್ರ ಮುಖಾಂತರ ಹೋಗಿ ಸೇರಿಸ್ಕೊಳ್ಳುವಂತದ್ದು ಚಾನ್ಸಸ್ ಇರ್ತವೆ. ಬಟ್ ಇವನು ಆ ಧೈರ್ಯ ಮಾಡ್ಲಿಕ್ಕಿಲ್ಲ, ಸರೆಂಡರ್ ಆಗ್ತಾರೆ ಗ್ಯಾರಂಟಿ. ಅದು ಎಲ್ಲಿದ್ದಲ್ಲಿ ಇವನು ಸರೆಂಡರ್ ಆಗ್ತಾರೆ. ಇಂಟರ್ನ್ಯಾಷನಲ್ ಕ್ರಿಮಿನಲ್ಸ್ ಹಾಂಗ್ ಮಾಡ್ತಾರೆ. ಯಾಕಂದ್ರೆ ಬೋಟ್ ನಲ್ಲಿ ಹೋದ್ರೆ ಯಾವ ಪಾಸ್ಪೋರ್ಟ್ ಚೆಕ್ ಮಾಡೋದಿಲ್ಲ, ಯಾರು ಚೆಕ್ ಮಾಡೋದಿಲ್ಲ. ಈಗ ಹೆಂಗೆ ಟೆರರಿಸ್ಟ್ ಎಂಟರ್ ಆಗ್ತಾರೆ ಆ ಪ್ರಕಾರ ಇವರು ಹೋಗೋರು ಇರ್ತಾರೆ, ಮೀನುಗಾರರು ವೇಷ ಹಾಕೊಂಡು ಅದು ಮಾಡ್ಕೊಂಡು. ಈ ಟ್ರ್ಯಾಕಿಂಗ್ ಪ್ರಕ್ರಿಯೆ ಹೆಂಗಾಗುತ್ತೆ ಸರ್? ಎಲ್ಲಿದ್ದಾರೆ ಈ ಆರೋಪಿ ಅನ್ನೋದನ್ನ ಪೊಲೀಸರು ಪತ್ತೆ ಹಚ್ಚೋ ಪ್ರಕ್ರಿಯೆ ಹೆಂಗ್ ನಡೆಯುತ್ತೆ? ನಮ್ದು ಮೊಬೈಲ್ ಇರ್ತದಲ್ಲ ಮೇಡಮ್, ಇದು ಲೊಕೇಶನ್ ತೋರಿಸ್ತದೆ. ಈ ಮೊಬೈಲ್ ಅವನಲ್ಲಿ ಇರುವಂತದ್ದು ಆರ್ಡಿನರಿ ಮೊಬೈಲ್ ಇರುವುದಿಲ್ಲ, ಎಲ್ಲ ಇದು ಸೂಪರ್ ಮಾಡೆಲ್ ಮೊಬೈಲ್ ಇರ್ತವೆ. ಸೊ ಅದು ಎಲ್ಲಿ ಹೋಗ್ತದೆ ಲೊಕೇಶನ್ ಅಂತ ಖಂಡಿತ ನಮಗೆ ಸಿಕ್ಕೇ ಸಿಗ್ತದೆ. ಇಂತಲ್ಲಿ ಅಂದ್ರೆ ಎಕ್ಸಾಕ್ಟ್ ಲೊಕೇಶನ್ ಇಂಥ ಮನೆಯಲ್ಲೇ ಇದ್ದಾನೆ ಅಂತ ನಾವು ಕಂಡು ಹಿಡಿಬಹುದು. ಸೊ ಏನ್ ಸಮಸ್ಯೆ ಆಗುದಿಲ್ಲ. ಅವ್ರ ಅಕಸ್ಮಾತ್ ಮೊಬೈಲ್ ಎಲ್ಲೋ ಬೀಸಾಡಿ ಎಲ್ಲ ಮಾಡಿ ಬಿಟ್ಟು ಹೋದ್ರೆ ಅವಾಗ ಸ್ವಲ್ಪ ತೊಂದರೆ ಆಗಬಹುದು. ಬಟ್ ಎಲ್ಲಿವರೆಗೂ ಮೊಬೈಲ್ ಒಂದ್ ಜೊತೆ ಇರ್ತದೆ ಅದೇನು ಡಿಫಿಕಲ್ಟಿ ಆಗೋದಿಲ್ಲ ಪೊಲೀಸರು. ಇದು ನಮಗೆ ಟೆಕ್ನಾಲಜಿ ಅನ್ನೋದು ಬಹಳ ಇಂಪಾರ್ಟೆಂಟ್ ನಮಗೆ, ತನಿಖೆಗಾಗಲಿ, ಟ್ರೇಸ್ ಔಟ್ಗಾಗಲಿ, ಅರೆಸ್ಟ್ಗಾಗಲಿ ಬಹಳ ಇಂಪಾರ್ಟೆಂಟ್. ಎಲ್ಲೆಲ್ಲಿ ತಿರುಗಾಡಿದ್ದಾನೆ ಪ್ರತಿಯೊಂದು ಲೊಕೇಶನ್ ಸಿಗ್ತದೆ. ಅವ್ನು 8 ದಿವಸ ಅಬ್ಸ್ಕೊಂಡಿದ್ದ ಅಂತ ತಿಳ್ಕೊಳ್ಳಿ, 15 ದಿವಸ ಅಬ್ಸ್ಕೊಂಡು 15 ದಿವಸ ಎಲ್ಲೆಲ್ಲಿ ಹೋಗ್ಯಾನ ಅಂತ ಅನ್ನೋದು ನಮಗೆ ಟ್ರ್ಯಾಕ್ ಸಿಕ್ಬಿಡ್ತದೆ. ಅವ್ನು ಸುಳ್ಳು ಹೇಳಿದ್ರು ಇದರಲ್ಲಿ ಮಗನ ಇಲ್ಲಿ ಹೋಗಿದ್ರೆ ತೋರಿಸ್ತದೆ ಇದು ಅಂತ. ಹೀಗಾಗಿ ಈ ಟೆಕ್ನಾಲಜಿ ಅನ್ನೋದು ಉಪಯೋಗ ಅಷ್ಟೇ ಇದೆ, ದುರುಪಯೋಗ ಅಷ್ಟೇ ಇದೆ. ಸರಿ, ವಾಪಸ್ ಜೈಲಿಗೆ ಹೋದ ನಂತರದಲ್ಲಿ ರೊಟೀನ್ ಮತ್ತದೆ ಆಸ್ ಇಟ್ ಈಸ್. ಅವ್ರು ಕೊಟ್ಟಿದ್ದು ಊಟ ಮಾಡಬೇಕು, ಏಳ್ಸೋ ಹೊತ್ತಿಗೆ ಹೇಳ್ಬೇಕು, ಜೈಲಿನಲ್ಲಿ ಕೊಡೋ ಕೆಲಸ ಮಾಡಬೇಕು, ಹೇಳ್ಬೇಕು. ಅದು ಹೆಂಗಿರುತ್ತೆ ಸರ್ ಜೀವನ? ಸ್ವಲ್ಪ ಕಷ್ಟಮಯ ಜೀವನ ಆಗ್ತದೆ ಮೇಡಮ್.